ನಾವು ಇಲ್ಲಿ ಬಂಜಾರ ಬೋವಿ ಕೊರಚ ಕರ್ಮ ಸಮಾಜದವರು ಎಲ್ಲರೂ ಸೇರಿಕೊಂಡು ಏನು ಮೀಸಲಾತಿಯಲ್ಲಿ ನಮಗೆ ಅನ್ಯಾಯ ಆಗಿದೆ ಅದರ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ನಾವು ಬೆಂಗಳೂರಿಗೆ ಬಂದಿದ್ದೇವೆ. ಎಲ್ಲ ಬೃಹತ್ ಒಂದು ಸಮಾಜದ ಎಲ್ಲ ಮುಖಂಡರೆಲ್ಲ ಸೇರಿಕೊಂಡು ನಾವು ಇಲ್ಲಿ ಬಂದಿದ್ದೇವೆ. ಇದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಸರ್ಕಾರ. ಹಾಗಾಗಿ ಈ ಒಂದು ಹೋರಾಟ ಎಲ್ಲಿಗೆ ಮುಟ್ಟುತ್ತದೆಯೋ ಅದು ಗೊತ್ತಿಲ್ಲ. ಈ ಒಂದು ಸರ್ಕಾರ ನಮ್ಮ ಒಂದು ಮನವಿಯನ್ನು ಪರಿಗಣಿಸದೇ ಇದ್ದರೆ ನಾವು ಇದರ ಪ್ರತಿಫಲ ಸರ್ಕಾರ ಇದಕ್ಕೆ ನಾವು ಪ್ರತಿಫಲವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟುತ್ತೇವೆ ಮತ್ತು ನಾವೆಲ್ಲ ಸಮಾಜದ ಬಾಂಧವರು ವಿಧಾನಸೌಧವನ್ನು ಮುತ್ತಿಗೆ ಹಾಕುವ ಮುಖಾಂತರ ಈ ಸರ್ಕಾರದ ಒಂದು ಏನು ಲೋಪದೋಷಗಳಿವೆ ಅದನ್ನ ನಾವು ಎಲ್ಲ ಸಮಸ್ತ ಕರ್ನಾಟಕ ಜನತೆಗೆ ನಾವು ತಿಳಿಸುವಂತಹ ಒಂದು ಕೆಲಸವನ್ನು ಈ ಹೋರಾಟದ ಮುಖಾಂತರ ಮಾಡುತ್ತೇವೆ. ಸರ್, ಈಗ ಅದೇ ಸಂಬಂಧ ಒಂದ್ಸಲ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಏನೋ ಒಂದು ನಮಗೆ ಬೋವಿ ಕೊರಚ ಮತ್ತು 4 ಕೊರಮ ಸಮಾಜಕ್ಕೆ ಏನೋ 4% ಮೀಸಲಾತಿ ಕೊಟ್ಟಿದ್ರು. ಅದನ್ನು ಬಿಟ್ಟು ಈ ಒಂದು ಕಾಂಗ್ರೆಸ್ ಸರ್ಕಾರವು ನಮಗೆ 4% 4 ಸಮಾಜಕ್ಕೆ ಕೊಟ್ಟಿದ್ದು ಬಿಜೆಪಿ ಸರ್ಕಾರದವರು. ಇದನ್ನು ಎಲ್ಲ 63 ಜಾತಿಯವರಿಗೆ ಸೇರಿಸಿ ಏನೋ ನಮಗೆ 5% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಬಹಳಷ್ಟು ನಮಗೆ ಈ ಸಮಾಜಕ್ಕೆ ಅನ್ಯಾಯವನ್ನು ಆಗುತ್ತದೆ ಅಂತ ಈ ಮುಖಾಂತರ ನಾನು ಹೇಳಿಕೆ ಬಯಸ್ತೇನೆ. ಈಗ ನಿಮ್ಮ ಸಮುದಾಯದಲ್ಲಿ ಒಂದು ಬಲಿಷ್ಠ ನಾಯಕರು ಒಂದು ಬಲಿಷ್ಠ ನಾಯಕರಿಗೆ ಒಂದು ಸಮಸ್ಯೆ ಸರ್, ಅದೇ ಒಂದು ಕೊರತೆಯನ್ನು ಎದ್ದು ಕಾಣ್ತಾ ಇದೆ. ಆ ಒಂದು ಕೊರತೆಯ ಲಾಭವನ್ನು ಇನ್ನಿತರ ಬೇರೆಯವರು ಸರ್ಕಾರದವರು ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಮ್ಮನ್ನು ಮೂಲಗುಂಟು ಮಾಡುವಂತ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಹೌದು ಸರ್, ಖಂಡಿತವಾಗ್ಲೂ ನಮ್ಮ ಈ ಒಂದು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾವ್ದೋ ಒಂದು ಮಿನಿಸ್ಟರ್ ಇದ್ರೆ ಲೋಕಸಭಾ ಸದಸ್ಯರು ಇದ್ರೆ ಈ ಒಂದು ಸಮಸ್ಯೆಯನ್ನು ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ಲಿಕ್ಕೆ ಅವರು ಸ್ಪಂದನೆ ಮಾಡ್ತಿದ್ರು. ಆದ್ರೆ ನಮ್ಮ ಒಂದು ಸಮಾಜದ ಒಂದು ದೊಡ್ಡ ಲೀಡರ್ ಕೊರತೆ ಇರುವುದರಿಂದ ಈ ಒಂದು ದುರುಪಯೋಗವನ್ನು ಕರ್ನಾಟಕ ಸರ್ಕಾರ ತಗೋತಾ ಇದೆ ಅಂತ ಹೇಳಿ ಬಯಸ್ತೇನೆ ಸರ್. ಸರ್, ಕೆಲವೊಬ್ರು ಅದೇ ತಮ್ಮವನ್ನು ರಾಜಕೀಯ ಕುರ್ಚಿಗೋಸ್ಕರವಾಗಿ ಅವರು ಈ ಒಂದು ಪ್ರತಿಭಟನೆಗೆ ಕೆಲವೊಬ್ರು ನಮ್ಮ ನಾಯಕರೇ ಇಲ್ಲಿ ಬಂದು ಬೆಂಬಲವನ್ನು ಕೊಡಬೇಕಾಗಿತ್ತು, ಆದ್ರೆ ಕೂಡ ಕೊಟ್ಟಿಲ್ಲ. ಈ ಒಂದು ಪರಿಣಾಮವನ್ನು ಮುಂದಿನ ದಿನಮಾನದಲ್ಲಿ ನಮ್ಮ ಸಮಾಜಕ್ಕೆ ಏನು ಬೆನ್ನೆಲುಬಾಗಿ ನಿಲ್ಲದಂತಹ ವ್ಯಕ್ತಿಗಳಿಂದ ನಾವು ಅದನ್ನು ತಟ್ಟಪಾಠವನ್ನು ಕಲಿಸ್ತೇವೆ. ಈಗ ಒಂದು 5% ಇದೆಯಲ್ಲ, ಈಗ 7% ನೀವು ಬೇಡಿಕೆ ಇಟ್ಟಿದ್ದೀರಿ ಸರ್ಕಾರಕ್ಕೆ. ಇಷ್ಟು ಸಾವಿರಾರು ಗಂಟೆ ಜನ ಸೇರಿ ಒಂದು ಪ್ರತಿಭಟನೆ ಸರ್, ಇವರು ನೋಡ್ಬೇಕಂದ್ರೆ ಇವರು ಏನು ನಮ್ಮ ನ್ಯಾಯವನ್ನು ಕೊಡುವಂತಹದ್ದು ಏನು ಅವಕಾಶಗಳು ನಮಗೆ ಕಾಣ್ತಾ ಇಲ್ಲ. ಯಾಕಂತಂದ್ರೆ ನಿನ್ನೆ ಹಿಡಿದು ಪ್ರತಿ ಒಂದು ಮೂಲೆಯಿಂದ ರಾಜ್ಯದ ಜನತೆ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಊಟ ಇಲ್ಲ, ಏನು ನೀರು ಇಲ್ಲ. ಆ ಒಂದು ಹೋರಾಟದಲ್ಲಿ ಎಲ್ಲ ಮಹಿಳೆಯರು, ವಿದ್ಯಾವಂತರು ಎಲ್ಲರೂ ಬಂದು ಭಾಗಿಯಾಗಿದ್ದಾರೆ. ಆದ್ರೂ ಕೂಡ ಸರ್ಕಾರ ಇದನ್ನು ಸ್ಪಂದನೆ ಮಾಡ್ತಾ ಇಲ್ಲ. ಮತ್ತು ನಮ್ಮ ಒಂದು ಮನವಿಯನ್ನು ತಾವು ಸ್ವೀಕಾರ ಮಾಡ್ಲಿಕ್ಕೆ ಸರ್ಕಾರದವರು ಯಾರಾದ್ರೂ ಒಂದು ಸಚಿವ ಸಂಪುಟದವರು ಬಂದು ಮನವಿ ಸ್ವೀಕಾರ ಮಾಡ್ಬೇಕಂತ ಹೇಳಿದ್ರು ಕೂಡ ಅವರು ಬರ್ತಾ ಇಲ್ಲ ಅಂತಂದ್ರೆ ಎಷ್ಟು ನಿರ್ಲಕ್ಷ್ಯವನ್ನು ನಮ್ಮ ಸಮಾಜಕ್ಕೆ ಮಾಡ್ತಾ ಇದ್ದಾರೆ ಅಂತ ಈ ಮುಖಾಂತರ ಎದ್ದು ಕಾಣ್ತಾ ಇದೆ ಸರ್. ಸರ್, ಖಂಡಿತವಾಗ್ಲೂ ಇವರಿಂದ ನಮಗೆ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ಬರುವ ದಿನಮಾನದಲ್ಲಿ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಇದನ್ನ ದಾವೆಯನ್ನು ಹೂಡಿ ನಮ್ಮ ಒಂದು ನ್ಯಾಯಕ್ಕೋಸ್ಕರ ನಾವು ಹೋರಾಟ ಮಾಡ್ತೇವೆ ಸರ್.